ನಾವೀಗ ಫೆಬ್ರವರಿ ತಿಂಗಳ ಅಂತ್ಯದಲ್ಲಿದ್ದೀವಿ. ಚಳಿಗಾಲ ಮುಗಿದು ಬೇಸಿಗೆ ಆರಂಭ ಆಗಬೇಕಿದೆ. ಆದರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಉಷ್ಣಾಂಶ ಏರಿಕೆಯಾಗಿದ್ದು ರಾಜ್ಯಕ್ಕೆ ಬಿಸಿಲಾಘಾತ ನೀಡಿದೆ. ಅದರಲ್ಲೂ ಉತ್ತರ ಕರ್ನಾಟಕ ರೆಕಾರ್ಡ್ ಬ್ರೇಕ್ ಮಾಡಿರೋ ಕರಾವಳಿ ಭಾಗ ಬಿಸಿ ಗಾಳಿಗೆ ಬಸವಳಿದಿದೆ. ಏಕಾಏಕಿ ಉಷ್ಣಾಂಶ ಏರಿಕೆಯಾಗಿದ್ದು ಅಲರ್ಟ್ ಘೋಷಿಸಲಾಗಿದೆ. ಇದು ಸನ್ಸ್ಟ್ರೋಕ್. ಇದು ಮೂಡಣದ ಸೂರ್ಯ ಮುಂಜಾನೆಯೇ ಸುಡ್ತಿರುವ ಪರಿ. ತಾಪಮಾನ ಹೆಚ್ಚಿದ್ದು ಜನ ಪರಿತಾಪ ಪಡುವಂತೆ ಮಾಡಿದೆ. ಓಸಪ್ಪ ಅಂತ ಏದುಸಿರು ಬಿಡುವಂತೆ ಮಾಡಿದೆ. ಬೇಸಿಗೆ ಆರಂಭದಲ್ಲೇ ಕರಾವಳಿಗೆ ಹೀಟ್ ವೇವ್ ಶಾಕ್. ಉತ್ತರ ಕರ್ನಾಟಕ ಮೀರಿಸಿದ ಕರಾವಳಿ ಬಿಸಿಲಾಘಾತ. ಬೇಸಿಗೆ ಆರಂಭದಲ್ಲೇ ಬಿಸಿಲ ಝಳ ಬೊಬ್ಬೆ ಹಾಕ್ತಾ ಇದ್ದು ರಾಜ್ಯದ ಕರಾವಳಿ ಭಾಗ ತತ್ತರಿಸಿದೆ. ಉಷ್ಣಾಂಶ ಏರಿಕೆಯಿಂದ ಕರಾವಳಿಯಲ್ಲಿ ಹೀಟ್ ವೇವ್ ಶುರುವಾಗಿದ್ದು ಸಾರ್ವಕಾಲಿಕ ದಾಖಲೆ ಬರೆದಿದೆ. ವಿಪರ್ಯಾಸ ಅಂದ್ರೆ ಉತ್ತರ ಕರ್ನಾಟಕವನ್ನು ಮೀರಿಸಿ ಕರಾವಳಿ ಜಿಲ್ಲೆಗಳು ಘನಘೋರ ಬಿಸಿಲಿಗೆ ತತ್ತರಿಸಿವೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಏಕಾಏಕಿ 5 ಡಿಗ್ರಿಯಷ್ಟು ಉಷ್ಣಾಂಶ ಏರಿಕೆಯಾಗಿದ್ದು ಫೆಬ್ರವರಿಯಲ್ಲೇ ಸೂರ್ಯ ಶಿಕಾರಿಗೆ ಕರಾವಳಿ ಮಂದಿ ಥಂಡ ಹೊಡೆದಿದ್ದಾರೆ. ಕಾರವಾರದಲ್ಲಿ 38.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ವಾಡಿಕೆಯಂತೆ 33.5 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿದ್ದು 4.9 ಡಿಗ್ರಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ. ಇನ್ನು ಹೊನ್ನಾವರದಲ್ಲಿ 38.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು ಆವರೇಜ್ 32.7 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತು. 5.5 ಡಿಗ್ರಿ ಉಷ್ಣಾಂಶ ಏರಿಕೆಯಾಗಿದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ 38.3 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಿದ್ದು ವಾಡಿಕೆಯಂತೆ 33 ಡಿಗ್ರಿ ದಾಖಲಾಗಬೇಕಾಗಿತ್ತು. ಆದರೆ ಅಂದಾಜಿಗಿಂತ 4.3 ಡಿಗ್ರಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ. ಇನ್ನು ಪಣಂಬೂರಿನಲ್ಲಿ 38.3 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. 33.4 ಡಿಗ್ರಿ ವಾಡಿಕೆಯ ಉಷ್ಣಾಂಶ ಆಗಿದ್ದು ಹೆಚ್ಚುವರಿಯಾಗಿ 4.9 ಡಿಗ್ರಿ ಟೆಂಪರೇಚರ್ ದಾಖಲಾಗಿದೆ. ಕರಾವಳಿಯಲ್ಲಿ ಈ ಬಾರಿ ಉಷ್ಣ ಮಾರುತದ ಅಬ್ಬರ ಕೊಂಚ ಬೇಗನೆ ಕಾಣಿಸಿಕೊಂಡಿದೆ. ಕರಾವಳಿ ಮಂದಿ ಸಿಕ್ಕಾಪಟ್ಟೆ ಶೆಕೆಯಿಂದ ಬೆವರು ಹರಿಸುವಂತಾಗಿದೆ. ಬೆಳಗ್ಗೆ ತಣ್ಣಗಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಬಿಸಿಲಿನ ತೀವ್ರತೆ ಹೆಚ್ಚುತ್ತಿದೆ. ಮಳೆಯ ಮೋಡ ಇದ್ರೂ ಮಳೆಯಾಗುವ ಸಾಧ್ಯತೆ ಕಡಿಮೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಉಷ್ಣಾಂಶದಲ್ಲಿ ಮತ್ತಷ್ಟು ಏರಿಕೆಯಾಗಬಹುದು. ಮುಂದಿನ 1 ವಾರ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಸೂಚಿಸಿದೆ. ಮಾರ್ಚ್ 15ರ ಬಳಿಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ನೀಡಿದೆ. ಒಟ್ಟಾರೆ ಫೆಬ್ರವರಿ ತಿಂಗಳಿನಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಳ ಆಗಿರುವುದಕ್ಕೆ ವೈಜ್ಞಾನಿಕ ಅಧ್ಯಯನಗಳು ಕೂಡ ಸಾಗಿವೆ. ಜಾಗತಿಕ ತಾಪಮಾನದ ಏರಿಕೆ ಕೂಡ ಇದಕ್ಕೆ ಕಾರಣ ಎನ್ನಲಾಗಿದೆ. ಒಟ್ಟಾರೆ ಬೇಸಿಗೆ ಆರಂಭದಲ್ಲೇ ಸೂರ್ಯ ನೆತ್ತಿ ಸುಡ್ತಾ ಇದ್ದು ರಾಜ್ಯದ ಜನರನ್ನ ಸುಸ್ತು ಮಾಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.